ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಸೈನ್ಸ್ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಪ್ರಿಪ್ರೇಷನನ್ನು ನಡೆಸಬೇಕು ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೇಯ್ನಾಗಿ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ಓದಬೇಕು, ಅದರಲ್ಲೂ ಕೂಡ ಜೀವಶಾಸ್ತ್ರ ಅಥವಾ ಬಯಾಲಜಿ ಅಂತ ಕರಿತೇವೆ. ಇದ್ರ ಮೇಲೆ ತುಂಬ ಕ್ವಶನ್ಸ್ ಆಗಿದ್ದಾವೆ. ನಾನು ಎಲ್ಲ ಕ್ವಶನ್ಸ್ಗಳನ್ನು ಒಂದು ಕಡೆ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಓದಬೇಕು ಅಂತ ಮಾತ್ರ ಹೇಳ್ತೇನೆ. ಬಯಾಲಜಿಯಲ್ಲಿ ಟೋಟಲಾಗಿ 7ರಿಂದ 8 ಟಾಪಿಕ್ಸ್ಗಳು ಬರ್ತವೆ. ಆ ಒಂದು ಟಾಪಿಕ್ಸ್ಗಳನ್ನು ಇವತ್ತು ನೋಡೋಣ. ಮೊದಲನೇದಾಗಿ ನೋಡಿ, ಸೆಲ್ ಬಯಾಲಜಿ ಅಂತ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೆಲ್ ಬಯಾಲಜಿ ಅಂತ ಅಂದರೆ ಒಂದು ಜೀವಕೋಶದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು. ಜೀವಕೋಶದಲ್ಲಿ ಏನೇನು ಬರುತ್ತೆ, ಸೆಲ್ ಸ್ಟ್ರಕ್ಚರ್ ಅಂದರೆ ಏನು, ಮೈಟೋಕಾಂಡ್ರಿಯಾ ಅಂದರೆ ಏನು, ರೈಬೋಸೋಮ್ ಅಂದರೆ ಏನು, ಕೋಶ ಕೇಂದ್ರ ಅಂದರೆ ಏನು, ಎಲ್ಲದರ ಬಗ್ಗೆ ನಾವು ನೋಡಬೇಕು. ನೆಕ್ಸ್ಟು ಅದರಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಬರ್ತವೆ. ನೀವು ಸೈನ್ಸನ್ನು ಓದಬೇಕಾದ್ರೆ ಇಂಗ್ಲೀಷಲ್ಲಿ ಓದಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ. ಕನ್ನಡದಲ್ಲಿ ಓದಿದರೆ ಪಕ್ಕ ನಿಮಗೆ ಅರ್ಥ ಆಗೋದಿಲ್ಲ. ಇಂಗ್ಲೀಷಲ್ಲಿ ನೀವು ಓದೋದಕ್ಕೆ ಟ್ರೈ ಮಾಡಿ, ನಿಮಗೆ ಈಸಿಯಾಗಿ ಕ್ವಶನ್ಸನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಸೆಲ್ ಡಿವಿಷನ್, ಕೋಶ ವಿಭಜನೆ ಅಂತ ಕರಿತೇವೆ. ಈ ಒಂದು ಸೆಲ್ ಡಿವಿಷನ್ ಮೈಟಾಸಿಸ್ ಇರುತ್ತೆ ಮತ್ತು ಮಯೋಸಿಸ್ ಇರುತ್ತೆ. ಇದ್ರ ಬಗ್ಗೆಯೂ ಕೂಡ ನೀವು ಓದಬೇಕು. ನೆಕ್ಸ್ಟು ಸೆಲ್ ಸೈಕಲ್ ಅಂತ ಇರುತ್ತೆ. ಕ್ರಾನ್ಸ್ ಅನಾಟಮಿ ಆಗಿರ್ಬೋದು, ಸೆಲ್ ಸೈಕಲ್ ಆಗಿರ್ಬೋದು, ಏನೇನಾಗುತ್ತೆ ಒಂದು ಸೆಲ್ ಹುಟ್ಟಿದಾಗಿನಿಂದ ಹಿಡಿದು ಅದು ಸಾಯುವವರೆಗೂ ಏನೇನು ಮಾಡುತ್ತೆ ಎಲ್ಲವನ್ನು ಕೂಡ ನೀವು ಓದಬೇಕು. ಪ್ರೋಟೀನ್ ಸಿಂಥಸಿಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಈ ಒಂದು ಸೆಲ್ ಬಯಾಲಜಿಯಲ್ಲಿ ನೀವು ನೋಡ್ತೀರಾ. ನೆಕ್ಸ್ಟ್ ಓದಾದ ಬಳಿಕ ನೆಕ್ಸ್ಟು ಜೆನೆಟಿಕ್ಸ್ ಮತ್ತು ಎವಲ್ಯೂಷನ್ ಅಂತ ನೋಡಿ. ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್ ನಾವು ಕೇಳ್ಬೋದು. ಮೆಂಡಲ್ನ ಒಂದು ನಿಯಮಗಳು ಅಂತ ಟೋಟಲಾಗಿ 3 ನಿಯಮಗಳು ಬರ್ತವೆ. ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತವೆ. ಡಾಮಿನೆಂಟ್ ಮತ್ತು ರಿಸೆಸಿವ್ ಟ್ರೈಟ್ಸ್ ಇರ್ತವೆ. ಇದರ ಬಗ್ಗೆ ನಿಮ್ಮ ಒಂದು SSLC ಅಥವಾ 12th PUCಯಲ್ಲಿ ನೀವು ಓದಬೇಕಾದ್ರೆ ಓದಿರ್ತೀರ. ಮತ್ತು ಇದರೊಳಗೆ DNA ಆಗಿರ್ಬೋದು, RNA ಸ್ಟ್ರಕ್ಚರ್ಗಳಾಗಿರ್ಬೋದು, ರೆಪ್ಲಿಕೇಶನ್ ಆಗಿರ್ಬೋದು, ಮತ್ತು ಕ್ರೋಮೋಸೋಮ್ಗಳು ಆಗಿರ್ಬೋದು ಮತ್ತು ಜೀನ್ಗಳು ಆಗಿರ್ಬೋದು, ಇದ್ರ ಬಗ್ಗೆ ನೀವು ಓದಬೇಕಾಗಿರ್ತದೆ. ಈ ಒಂದು ಜೆನೆಟಿಕ್ಸ್ ಮತ್ತು ಎವಲ್ಯೂಷನಲ್ಲಿ ಇದು ಬರ್ತದೆ. ಇದು 2ನೇ ಟಾಪಿಕ್. ಇದು ಹ್ಯೂಮನ್ ಜೆನೆಟಿಕ್ ಡಿಸಾರ್ಡರ್ ಅಂತ ಕರಿತೇವೆ, 3ನೇದು. ನೆಕ್ಸ್ಟ್ ಇಲ್ಲಿ ಹ್ಯೂಮನ್ ಜೆನೆಟಿಕ್ ಡಿಸಾರ್ಡರ್ ಅಂತ ಅಂದರೆ ಯಾವ ಕಾಯಿಲೆಗಳು ಬರುತ್ತೆ ಜೆನೆಟಿಕ್ಸಿಂದ, ಮತ್ತು ಡೌನ್ಸ್ ಸಿಂಡ್ರೋಮ್ ಅಂದರೆ ಏನು, ಕ್ಲೀನ್ ಫಿಲ್ಟರ್ಸ್ ಸಿಂಡ್ರೋಮ್ ಅಂದರೆ ಏನು, ಇದ್ರ ಬಗ್ಗೆಯೂ ಕೂಡ ಕ್ವಶನ್ಸ್ ಬರ್ತವೆ. ಅದಕ್ಕಾಗಿ ಇದನ್ನು ಕೂಡ ನೀವು ಓದಬೇಕಾಗಿರ್ತದೆ. ನೆಕ್ಸ್ಟ್ ಪಾಯಿಂಟು ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ. ಡಾರ್ವಿನನ ಒಂದು ಸಿದ್ಧಾಂತ ಅಂತ ಬರುತ್ತೆ. ಈ ಒಂದು ಡಾರ್ವಿನನ ಸಿದ್ಧಾಂತ ಕೂಡ ತುಂಬ ಇಂಪಾರ್ಟೆಂಟು. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ನಾವು ಇದನ್ನು ನೋಡಬೇಕಾಗಿರ್ತದೆ. ನೆಕ್ಸ್ಟ್ ಓದಾದ ಬಳಿಕ ನೆಕ್ಸ್ಟ್ 3ನೇದು ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೇವೆ. ಅಂದರೆ ನಮ್ಮ ಮರಗಳ ಅಥವಾ ಗಿಡಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ನಾವು. ಇದ್ರ ಮೇಲೂ ಕೂಡ ತುಂಬ ಕ್ವಶನ್ಸ್ ಬರ್ತವೆ. ಆಕ್ಸಿನ್, ಗಿಬ್ಬರ್ಲಿನ್ ಹಾರ್ಮೋನ್ಸ್ಗಳಾಗಿರ್ಬೋದು, ಮತ್ತು ಇಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಪಿರೇಷನ್ ಯಾವ ರೀತಿ ಆಗುತ್ತೆ, ಗಟೇಷನ್ ಅಂದರೆ ಏನು, ಇವೆಲ್ಲವೂ ಕೂಡ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಗಳು. ಇವನ್ನು ಕೂಡ ನೀವು ಬಯಾಲಜಿಯಲ್ಲಿ ಓದ್ತೀರಾ. ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಯಾವ ರೀತಿ ಆಗುತ್ತೆ, ನೈಟ್ರಿಫಿಕೇಷನ್ ಯಾವ ರೀತಿ ಆಗುತ್ತೆ, ನೈಟ್ರೋಜೋಮೋನಾಸ್ ಬ್ಯಾಕ್ಟೀರಿಯಾ ಅಂದರೆ ಏನು, ಅಜೋಲಾ ಬ್ಯಾಕ್ಟೀರಿಯಾ ಅಂದರೆ ಏನು, ಇವೆಲ್ಲವನ್ನು ಕೂಡ ನೀವು ನೋಡಬೇಕಾಗಿರ್ತದೆ. ನೆಕ್ಸ್ಟ್ ಓದಾದ ಬಳಿಕ 4ನೇ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಹ್ಯೂಮನ್ ಫಿಸಿಯಾಲಜಿ. ನಾವೇನು ಪ್ಲಾಂಟ್ ಅಂತ ನೋಡಿದ್ವಿ, ಅದೇ ಮಾನವನ ಒಂದು ದೇಹದಲ್ಲಿ ಏನೇನಿದ್ದಾವೆ, ಡೈಜೆಸ್ಟಿವ್ ಸಿಸ್ಟಮ್ ಹಿಂಗಿರುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ ಹಿಂಗಿರುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಹಿಂಗಿರುತ್ತೆ, ಹಾರ್ಟು ಮತ್ತು ಬ್ಲಡ್ ಗ್ರೂಪ್ಸ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಬ್ರೈನು, ರಿಫ್ಲೆಕ್ಸ್ ಆ್ಯಕ್ಷನ್ನು, ಇವೆಲ್ಲವೂ ಕೂಡ ಇದ್ರ ಮೇಲೆಲ್ಲ ಕೂಡ ಇಲ್ಲಿ ಕ್ವಶನ್ಸ್ ಆಗಿದ್ದಾವೆ, ಆಲ್ರೆಡಿ ಕ್ವಶನ್ಸ್ ಆಗಿದ್ದಾವೆ. ಅದಕ್ಕಾಗಿ ಇನ್ನು ಮುಂದೆ ನಾನೇನಪ್ಪ ಮಾಡ್ತೇನೆ ಅಂತಂದರೆ ನಿಮಗೆ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತೇನೆ. ಯಾಕೆಂದರೆ ಸೈನ್ಸು ತುಂಬ ಇಂಪಾರ್ಟೆಂಟು. ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ ಒಂದು ಬುಕ್ ತೆಗೆದು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಮತ್ತು ಈಸಿಯಾಗಿ ನೀವು ಕ್ವಶನ್ಸ್ಗೆ ಆನ್ಸರನ್ನು ಮಾಡಿಬಿಡ್ಬೋದು. ಆದರೆ ಸೈನ್ಸ್ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟೇ ಓದಿದರೂ ಕೂಡ ಕಡಿಮೆ. ಅದಕ್ಕಾಗಿ ಇದರ ಬಗ್ಗೆ ನಾನು ತರಗತಿಗಳನ್ನು ಇನ್ನು ಮುಂದೆ ನಾವು ಮಾಡ್ಕೊಳ್ತಾ ಹೋಗೋಣ. ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಇದರ ಒಂದು PDF ಅಂತ. ಇಲ್ಲಿ ಸೈನ್ಸ್ PDFಗೆ ಇನ್ನೂ ಕೂಡ ಅಮೌಂಟನ್ನು ನಾನು ಇಟ್ಟಿಲ್ಲ, ಅದನ್ನು ನೋಡೋಣ. ನಿಮಗೆ ಇಂಗ್ಲೀಷ್ನಲ್ಲಿ ಬೇಕಾ ಅಥವಾ ಕನ್ನಡದಲ್ಲಿ ಬೇಕಾ, ಮೇಯ್ನಾಗಿ ನೀವು ತಿಳಿಸ್ಕೊಡಿ. ನಿಮಗೆ ಬೇಕಾದರೆ ನಾನು ಸೈನ್ಸ್ಗೆ ಯಾವ ರೀತಿ ಅಮೌಂಟನ್ನು ಇಡಬೇಕು ಮತ್ತು PDFನ್ನು ಯಾವ ರೀತಿ ಪ್ರೊವೈಡ್ ಮಾಡಬೇಕು, ಎಷ್ಟು ಅಮೌಂಟ್ ಇಡಬೇಕು ಅಂತ ನೀವೇ ಹೇಳಿ ಒಂದ್ಸಲಿ. ಅರೌಂಡ್ 50 to 100 ಒಳಗೆ ಅಮೌಂಟನ್ನು ಇಡ್ತೇನೆ. ನಿಮಗೆ ಎಷ್ಟು ಬೇಕು ಎಲ್ಲರೂ ಕೂಡ ನಿಮಗೆ ಕೇಳ್ತಾ ಇದ್ದೀನಪ್ಪ ಅಂತಂದರೆ, ಯಾಕಪ್ಪ ನಿಮಗೆ ಕೇಳ್ತಾ ಇದ್ದೀನಿ ಅಂತಂದರೆ ನೀವು ತಗೊಳ್ಳೋರು, ಯಾಕೆಂದರೆ ನೀವು ಯೂಸ್ ಮಾಡ್ಕೊಳ್ಳೋರು, ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಓಕೆ, 50 to 100 ಒಳಗೆ ನಿಮ್ಮ ಒಂದು ಈ ಒಂದು PDFಗಾಗಿ ಅಮೌಂಟ್ ಎಷ್ಟು ಇಡ್ತೀರಾ ನೀವೇ ಇಡಿ. ಮ್ಯಾಕ್ಸಿಮಮ್ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಅಮೌಂಟ್ ಇಡ್ತೇನೆ ಈ ಒಂದು PDFಗಾಗಿ. ಮೇಯ್ನಾಗಿ ನಿಮಗೆ ಜೀವಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅಧ್ಯಯನವನ್ನು ಮಾಡಿಸ್ಕೊಡ್ತೇನೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಹ್ಯೂಮನ್ ಫಿಸಿಯಾಲಜಿ ಆಯಿತು. ನೆಕ್ಸ್ಟು ಅದಾದ ಬಳಿಕ ನಾವು ಮೈಕ್ರೋಬಯಾಲಜಿ ಆ್ಯಂಡ್ ಡಿಸೀಸಸ್ ಅಂತ ಕರಿತೇವೆ. ಅಂದರೆ ಯಾವ ರೋಗಗಳು ಇರ್ತವೆ,
ಮತ್ತು ಕೋವಿಡ್-19 ಇತ್ತೀಚೆಗೆ ರೋಗ ಬಂದಿದೆ, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಮಲೇರಿಯಾ, ಡೆಂಗ್ಯೂ, ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗೈಯಿಂದ ಆಗ್ತಕ್ಕಂಥ ರೋಗಗಳು, ವ್ಯಾಕ್ಸಿನ್ ಮತ್ತು ಇಮ್ಯುನಿಟಿಗಳು ಇವೆಲ್ಲವನ್ನು ಕೂಡ ನೀವು ನೋಡಬೇಕು. ಇವನ್ನು ನೋಡಿದರೆ ಮಾತ್ರ ನೀವು ಪರೀಕ್ಷೆಗೆ ತೇರ್ಗಡೆ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಅದಾದ ಬಳಿಕ ಎಕಾಲಜಿ ಮತ್ತು ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಅಂತ ಕರಿತೇವೆ. ಇದು ಯಾವ ಎಕಾಲಜಿ, ಎಕೋಸಿಸ್ಟಮ್ ಹೆಂಗಿರುತ್ತೆ, ಫುಡ್ ಚೈನ್ ಅಂದರೆ ಏನು, ಮತ್ತು ಬಯೋಡೈವರ್ಸಿಟಿ ಮತ್ತು ಕನ್ಸರ್ವೇಷನ್ ಅಂತ ಅಂದರೆ ನ್ಯಾಷನಲ್ ಪಾರ್ಕ್ಗಳು ಎಷ್ಟಿದ್ದಾವೆ, ಪೊಲ್ಯೂಷನ್ ಟೈಪ್ಸ್ ಎಷ್ಟಿದ್ದಾವೆ, ಕ್ಲೈಮೇಟ್ ಚೇಂಜ್ ಯಾವ ರೀತಿ ಆಗ್ತಿದೆ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನು ಕೂಡ ನೀವು ಓದಬೇಕಾಗಿರ್ತದೆ. ಓಕೆನಾ. ಇದು ಕೂಡ ಬಯೋಲಜಿ ಟಾಪಿಕಲ್ಲೇ ಬರ್ತಕ್ಕಂಥ ಒಂದು ಟಾಪಿಕ್ ಇದು, ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಅಂತ. ನೆಕ್ಸ್ಟು ಅದಾದ ಬಳಿಕ ಕೊನೆಯದಾಗಿ ಬಯೋಟೆಕ್ನಾಲಜಿ ಅಂತ ಬರುತ್ತೆ. ಇದುವರೆಗೂ ಬಯೋಟೆಕ್ನಾಲಜಿ ಅಂತ ಅಂದರೆ ಸೈನ್ಸಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಬೇರೆ ಬೇರೆ ಸಂಶೋಧನೆಗಳು ಏನೇನು ಆಗ್ತಿದ್ದಾವೆ ಅಂತ, ಜೆನೆಟಿಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಕ್ಲೋನಿಂಗ್, ಸ್ಟೆಮ್ ಸೆಲ್ಸ್ ಮತ್ತು PCR ಟೆಕ್ನಿಕ್ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಇದು ಕೂಡ ಏಳನೇ ಟಾಪಿಕ್ ಇದು. ಮೇಯ್ನಾಗಿ ಜೀವಶಾಸ್ತ್ರದಲ್ಲಿ 7 ಟಾಪಿಕ್ ಇದ್ದಾವೆ. ಎಲ್ಲ ಟಾಪಿಕ್ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಜನರಲ್ ಸೈನ್ಸ್ ಅಂತ ಕೊಟ್ಟಿದ್ದೇನೆ, ಟಾಪಿಕ್ಸನ್ನು ಕೊಟ್ಟಿದ್ದೇನೆ. ಈ ಟಾಪಿಕ್ಸ್ ಮೇಲೆ ಅಂದರೆ ನಾನು ಏನು ಜನರಲ್ ಸೈನ್ಸ್ ಮತ್ತು ಬಯಾಲಜಿ ಟಾಪಿಕ್ಸ್ನ ಇಲ್ಲಿ ಕೊಟ್ಟಿದ್ದೇನೆ, ಈ ಟಾಪಿಕ್ಸ್ ಮೇಲೆ ನಾವು ಡೈಲಿ ಇನ್ಮೇಲೆ ಕ್ವಶನ್ಸ್ನ ಮಾಡ್ಕೊಳ್ತಾ ಹೋಗೋಣ. ಈಗ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆಲ್ರೆಡಿ ರೆಡಿ ಇದೆ. ಮುಂದಿನ ಒಂದು ತರಗತಿಯಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ನೋಡ್ಬೋಣ. ಅದಾದ ಬಳಿಕ ಹ್ಯೂಮನ್ ಬಾಡಿ ಅದು ಕೂಡ ಆಲ್ರೆಡಿ ರೆಡಿ ಇದೆ, ಕ್ವಶನ್ನು ಮತ್ತು ಆನ್ಸರ್ಸು, ಅದನ್ನು ಕೂಡ ನೋಡೋಣ. PDF ಬಗ್ಗೆ ನಾನು ಹೇಳ್ತೇನೆ, ನೀವು ಎಲ್ಲರೂ ಕೂಡ ಕಾಮೆಂಟ್ ಮಾಡಬೇಕು PDFಗೆ ಅಮೌಂಟ್ ಎಷ್ಟು ಇಡಲಿ ಅಂತ. ಇದನ್ನು ನೀವು ಹೇಳಿದರೆ ಮಾತ್ರ ನಾನು ಇಡೋದಕ್ಕೆ ಸಾಧ್ಯ, ಯಾಕೆಂದರೆ ಅಟ್ ದ ಎಂಡ್ ನೀವೇ ತೊಗೋಬೇಕು ಅಮೌಂಟ್ ಕೊಟ್ಟು. ಓಕೆನಾ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಫ್ರೀ ಮಾತ್ರ ಕೊಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದಕ್ಕೆ ಕಾಸ್ಟ್ ಬೀಳುತ್ತೆ. PDF ಕಾಸ್ಟ್ ಆಗಿರ್ಬೋದು, ಕಾಸ್ಟ್ ಇರುತ್ತೆ. ಓಕೆನಾ. PDF ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಟೈಪಿಂಗ್ ಕಾಸ್ಟ್ ಇರುತ್ತೆ, ಅದಕ್ಕಾಗಿ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ. ನಾನು ಬೇಕಾದರೆ ಮೇಯ್ನಾಗಿ ನಿಮಗೆ ಏನೇನು ಫ್ರೀ ಕೊಡಬೇಕು ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀ ಕಾಂಟೆಂಟನ್ನು ಪ್ರೊವೈಡ್ ಮಾಡಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, udyogjeevan12@gmail.com ಅಂತ ನಮ್ಮ ಒಂದು ಇಮೇಲ್ ಇದೆ, ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮೊಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ ನೀವು ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡ್ಬೋದು. ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಅಥವಾ ಏನಾದರೂ PDF ಬೇಕು ಅಂತ ಅಂದರೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಯಾಕೆ ಅಂತಂದರೆ ನಿಮಗೆ ಸೈನ್ಸ್ ಅಥವಾ ವಿಜ್ಞಾನವನ್ನು ಯಾವ ರೀತಿ ಓದಬೇಕು ಅಂತ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ಬಿಡೋಣ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.